ನಿದ್ದೆ ಬರ್ತಿಲ್ವಾ ಡ್ಯಾಡ್? ಇಲ್ಲ ಆರ್ಯ, ಆರ್ತಿ ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಂಕಟ ಆಗ್ತಿದೆ. ನಿಮ್ಮ ಮನಸ್ಸಿನ ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಅಮ್ಮಂಗೇನು ಆಗಲ್ಲ. ಅವ್ರನ್ನ ಕ್ಷೇಮವಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಪ್ಲೀಸ್ ಸಮಾಧಾನ ಮಾಡಿ. ಹೇಗೆ ಸಮಾಧಾನ ಪಡ್ಕೊಳ್ಳೋದು ಆರ್ಯ? ಆರ್ತಿ ಅವ್ರನ್ನ ಒಂದು ನಿಮಿಷ. ಯಾರು? ಯಾರಲ್ಲಿ? ಒಂದು ನಿಮಿಷ. ಯಾರಲ್ಲಿ? ಆದಿತ್ಯ ನಿಂತ್ಕೊಳ್ಳೋ. ಆರ್ಯ, 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 ಯಾರದು? ಯಾರೋ ಗೊತ್ತಿಲ್ಲ, ಆದ್ರೆ ಆದಿತ್ಯ ಅಂತಾರನೇ ಇದ್ದ ನೋಡಕ್ಕೆ. ಆದಿತ್ಯ ಆಗಿದ್ರೆ ಈ ರೀತಿ ಇಂಟು ನೋಡ್ತಿರ್ಲಿಲ್ಲ, ಮನೆ ಒಳಗೆ ಬರ್ತಿದ್ದ. ಅಮ್ಮ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದ ಅನ್ಸುತ್ತೆ. ನೋಡು, ಅದು ಯಾರೇ ಆಗಿರಲಿ, ನೀನು ಈ ರೀತಿ ಒಬ್ಬನೇ ಹೊರಗಡೆ ಹೋಗ್ಬೇಡ. ಬಿ ಕೇರ್ಫುಲ್. ಓಕೆ. ನೀನಾ? ಯಾಕೋ ಕಳ್ಳ ಬಂದಾಗ ಬಂದಿದ್ಯಾ? ಎಲ್ಲ ಆರ್ತಿ? ನನಗೇನು ಗೊತ್ತು ಶೋಭಾ? ಸುಳ್ಳು ಹೇಳ್ಬೇಡ. ಅವಳ ಎಲ್ಲಿ ಬಚ್ಚಿಟ್ಟಿದ್ಯಾ ಮೊದಲು ಹೇಳೋ. ಯಾರು? ಆರ್ಯ ಹೇಳತ್ನ ಅಮ್ಮನ ನಾನೇ ಬಚ್ಚಿಟ್ಟಿದ್ದೀನಿ ಅಂತ. ಅವನು ಯಾಕೋ ಹೇಳಬೇಕು? ನೀನೆಂತವನು ಅಂತ ನನಗೆ ಗೊತ್ತಿಲ್ವಾ? ಮೊದಲು ಅವಳನ್ನ ಎಲ್ಲಿ ಅಡಗಿಸಿಟ್ಟಿದ್ಯಾ ಅದನ್ನು ಹೇಳೋ. ಏನ್ ಶೋಭಾ ನೀನು? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ಅವ್ರಗಳ ಥರನೇ ಮಾತಾಡ್ತಿದ್ಯಲ್ಲ. ಶಶಾಂಕ್ ಅಂತವನ ಜೊತೆಗೆ ಸೇರ್ಕೊಂಡ್ಮೇಲೆ ನಿನ್ ಮೇಲೆ ಹೇಗೋ ನನಗೆ ನಂಬಿಕೆ ಬರುತ್ತೆ. ಇಬ್ರು ಸೇರಿ ಅವಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಮೊದಲು ಹೇಳೋ. ನಾನ್ ದೇವ್ರ ಅಣಗ್ಲು ಹೇಳ್ತಾ ಇದ್ದೀನಿ, ಅಮ್ಮ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಮಾಡೋ ಕಚ್ಚಡ ಕೆಲಸ ಮಾಡ್ಕೊಂಡು ಆ ದೇವ್ರ ಮೇಲೆ ಯಾಕೆ ಆಣೆ ಇಡ್ತೀಯಾ? ಆ ದೇವ್ರನ್ನ ಯಾಕೆ ಸಾಯಿಸ್ತೀಯಾ? ನಿನಗೆ ನಾನು ಹೇಗೆ ಹೇಳಿ ಶೋಭಾ? ನಮ್ಮಮ್ಮನ ನಾನೇ ಕಿಡ್ನಾಪ್ ಮಾಡ್ತೀನ? ಅಮ್ಮ ಅಂದ್ರೆ ನನಗೆ ಪ್ರಾಣ. ಅಂಥದ್ರಲ್ಲಿ ಅಮ್ಮನ ಹುಡುಕಿ ಹುಡುಕಿ ಸಾಕಾಗೋಗಿದೆ ನನಗೆ. ಎಲ್ಲೂ ಸಿಗ್ತಿಲ್ಲ. ಹೊಟ್ಟೆಗೆ ಊಟ ಸರಿ ಸರಿ ಮಾಡಿಲ್ಲ ಗೊತ್ತಾ? ಹಾಗಾದ್ರೆ ನೀನು ಆರ್ತಿನ ಕರ್ಕೊಂಡು ಹೋಗಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತೂ ಇಲ್ಲ. ಇಲ್ಲ ಶೋಭಾ, ನಾನು ಅಮ್ಮನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ಆರ್ಯ ಮತ್ತು ಸೂರ್ಯ ಅಮ್ಮನ ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅಂತ ಗೂಬೆ ಕೂರಿಸ್ತಾ ಇದ್ದಾರೆ. ಅವ್ರುಗಳೇ ಅಮ್ಮನ ಎಲ್ಲೋ ಬಚ್ಚಿಟ್ಟು ನನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಏನೋ ಹೇಳ್ತಾ ಇದೀಯ ನೀನು? ಸುಮ್ನೆ ಸೂರ್ಯ ಅವ್ರ ಮೇಲೆ ಆಪಾದನೆ ಮಾಡಬೇಡ. ಅವ್ರು ಆ ರೀತಿ ಮನುಷ್ಯ ಅಲ್ಲ. ನಿನಗೆ ಗೊತ್ತಿಲ್ಲ ಶೋಭಾ, ಎಲೆಕ್ಷನ್ ಅವ್ರ ವಿರುದ್ಧ ನಿಲ್ತಾರೆ ಅಂತ ಗೊತ್ತಾಗಿ ಅಮ್ಮನ ಮುಂದೆ ಇಟ್ಕೊಂಡು ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಅವ್ರ ನರಿ ಮಸ್ಲತ್ತಿಗೆ ನಾನು ಬಗ್ಗೋನಲ್ಲ. ಅವ್ರನ್ನ ನಾನು ಮಟ್ಟ ಹಾಕೇ ಹಾಕ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಆದಿತ್ಯನೇ ಅಲ್ಲ. ಏನೋ ಗೊತ್ತು ನಿನಗೆ ಸೂರ್ಯ ಅವ್ರ ಬಗ್ಗೆ? ಏನ್ ಗೊತ್ತು ನಿನಗೆ? ನಿಮ್ಮಮ್ಮನಿಗೆ ಹೊಸ ಬದುಕು, ಹೊಸ ಭವಿಷ್ಯ ಕೊಟ್ಟವ್ರು ಅವರು. ದೇವ್ರು ಕಣವರು, ದೇವ್ರು. ಅತ್ತ ಮನುಷ್ಯನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ ನೀನು. ನೀನು ನಿಮ್ಮಪ್ಪ ಶಶಾಂಕ್ ತರನೇ ಆಗೋಗ್ಬಿಟ್ಟೆ ಕಣೋ. ಸೂರ್ಯ ಆರ್ತಿ ಮೇಲೆ ಪ್ರಾಣ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವಳನ್ನ ಮುಂದಿಟ್ಕೊಂಡು ಕೀಳ್ ರಾಜಕೀಯ ಮಾಡುವಂತ ಮನುಷ್ಯ ಅಲ್ಲ ಅವರು. ಮಾಡೋದು ಇಲ್ಲ. ನಿನಗೂ ನಮ್ಮಮ್ಮಂಗೂ ಆ ಸೂರ್ಯ ಏನ್ ಮಂಗ್ ಬುದ್ಧಿ ಎರ್ಚಿದಾನೋ ಏನೋ. ಅವನು ಒಳ್ಳೆ ದೇವ್ರ ತರ ನೋಡ್ತಿರಲ್ಲ. ಅದಕ್ಕೆ ನನಗೆ ಇವತ್ತಿಂತ ಪರಿಸ್ಥಿತಿ ಬಂದಿರೋದು. ಸೂರ್ಯ ಜೊತೆ ಇರುವಾಗ ನಿನ್ ಪರಿಸ್ಥಿತಿ ಚೆನ್ನಾಗಿತ್ತು ಕಣೋ. ಆ ಶಶಾಂಕ್ ಜೊತೆ ಸೇರಿ ನಿನ್ ಸ್ಥಿತಿ ಹಾಳಾಗೋಗಿದೆ. ನೀನೇ ಹೇಳಿದ್ದೆ ತಾನೆ, ಹೇಗಾದ್ರೂ ಮಾಡಿ ಶಶಾಂಕ್ ಆರ್ತಿನ ಒಂದು ಮಾಡ್ತೀನಿ ಅಂತ. ಅದಕ್ಕೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಆರ್ತಿನ ಕರ್ಕೊಂಡು ಹೋಗಿ ಅವಳು ಮನಸ್ಸನ್ನ ಬದಲಾಯಿಸಿ ಶಶಾಂಕ್ ಜೊತೆ ಸೇರಿಸಬೇಕು ಅಂತ ಅನ್ಕೊಂಡೆ ಹೀಗೆಲ್ಲ ಮಾಡಿರೋದು ನೀನು. ನೀನ್ ಏನೇ ಮಾಡಿದ್ರು ಆರ್ತಿ ತನ್ನ ಮನಸ್ಸನ್ನ ಬದಲಾಯಿಸಲ್ಲ ಕಣೋ.
ಅವಳು ಯಾವತ್ತಿದ್ರು ಸೂರ್ಯಂಗೆ ಸೇರಿದವಳು. ನೀನಪ್ಪ ಅಂತ ಅನ್ಕೊಂಡಿದ್ಯಲ್ಲ, ಶಶಾಂಕನಲ್ಲ. ಅಯ್ಯೋ, ನಿಮ್ಗೆಲ್ಲ ಏನಾಗಿದೆ? ಏನ್ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿದ್ದು ನಮ್ಗಲ್ಲ ಕಣೋ, ನಿನಗೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆರ್ತಿನ ಕರ್ಕೊಂಡು ಬಂದು ಅವಳ ಮನೆಗೆ ಬಿಡು. ಇಲ್ಲ ಅಂದ್ರೆ ನಾನೇ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸ್ತೀನಿ. ನನಗೆ ಗೊತ್ತು ನೀನು ನನ್ನ ನಂಬಲ್ಲ ಅಂತ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಅಮ್ಮ ಸಿಕ್ಕದ್ಮೇಲೆ ನಿಮಗೆ ಎಲ್ಲ ಗೊತ್ತಾಗತ್ತೆ. ಈಗ ನಾನೇ ಹೋಗಿ ಊಟ ಹಾಕೋತೀನಿ. ಆರ್ತಿ ಅವರೇ, ಆರ್ತಿ ಅವರೇ, ಕಾಫಿ ತಗೊಂಬನ್ನಿ. ಆರ್ತಿ ಅವರೇ. ಅಂಕಲ್ ಕಾಫಿ. ನೀನಾ? ಆರ್ತಿ ಒಂದು ಕರೆ. ಅಂಕಲ್ ಆಂಟಿ ಅಂಕಲ್, ನೀವು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ಕಾಫಿ ಕುಡ್ದಿಲ್ಲ, ಸ್ವಲ್ಪ ಹೊತ್ತು ಮಲ್ಗೋ ಆಗಿದೆ. ಮಲ್ಗೆ ಅಂಕಲ್. ಎಷ್ಟೇ ನಿದ್ರೆ ಮಾಡಿದ್ರು ಅಷ್ಟೇ ಸ್ವಾತಿ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಆರ್ತಿಯವ್ರ ಮುಖ ನೋಡಿದ್ರೆ ಯಾವ ಕೆಲಸಕ್ಕೂ ಕೈ ಹಾಕ್ದವನಲ್ಲ ನಾನು. ಇನ್ನು ಅವ್ರು ಇದ್ದಾರೆ ಅಂತ ಅಂದ್ಕೊಂಡು ಕನ್ವರ್ಸೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲರೂ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ, ನಾನು, ನೀನು, ಆರ್ಯ, ಎಲ್ಲರೂ. ಬೇಜಾರು ಮಾಡ್ಕೋಬೇಡಿ ಅಂಕಲ್, ಆಂಟಿಗೆ ಏನೂ ಆಗಲ್ಲ. ಆಂಟಿ ವಾಪಸ್ ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ. ಅವ್ರು ವಾಪಸ್ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಆದರೆ ಹೊರಗಡೆ ಅವ್ರಿಗೆ ಏನು ಉತ್ತರ ಕೊಡೋದು? ಮೊದಲೇ ಇಲ್ದೇ ಇರೋದನ್ನೆಲ್ಲ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ಇನ್ನು ಇದು ಬೇರೆ. ಈ ವಿಷಯ ಹೊರಗಡೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನೀನು ಯಾರಿಗೂ ಈ ವಿಷಯನ ಹೇಳಕ್ಕೆ ಹೋಗ್ಬೇಡ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂಕಲ್. ನಮ್ಮನೆ ವಿಚಾರನ ನಾನು ಖಂಡಿತ ಹೊರಗಡೆ ಅವ್ರಿಗೆ ಬಿಟ್ಕೊಡಲ್ಲ. ಸರಿ. ಹಲೋ ಸರ್, ನಿಮ್ಮ ಮಿಸ್ಸಸ್ ಕಾಣಿಸ್ತಾ ಇಲ್ಲ ಅಂತ ಮೀಡಿಯಾದವ್ರಿಗೆ ಗೊತ್ತಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ನೀವು? ಹೌದು ಸರ್, ಈಗ ತಾನೇ ನನಗೆ ವಿಷಯ ಗೊತ್ತಾಯಿತು. ಅದಕ್ಕೆ ನಿಮ್ಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ ಸರ್. ನಮ್ಮನೆ ವಿಷಯ ಮೀಡಿಯಾದವ್ರಿಗೆ ಯಾರು ಹೇಳಿದ್ರು? ಗೊತ್ತಿಲ್ಲ ಸರ್. ಇನ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಸರಿ. ಅಂಕಲ್ ಏನಾಯ್ತು ಅಂಕಲ್? ಯಾವ ವಿಷಯ ಗುಟ್ಟಾಗಿಟ್ಟಿದ್ವೋ ಅದು ಮೀಡಿಯಾದವ್ರಿಗೆ ಗೊತ್ತಾಗಿದೆ. ಮನೆ ಹತ್ರ ಬರ್ತಿದಾರಂತೆ. ಅಂಕಲ್, ನೀವು ಹೊರಗಡೆ ಬರೋದಕ್ಕೆ ಹೋಗ್ಬೇಡಿ. ಅವ್ರು ಬಂದರೆ ನೀವಿಲ್ಲ ಅಂತ ಹೇಳಿ ನಾನೇ ಕಳಿಸ್ಬಿಡ್ತೀನಿ. ಬೇಡ ಸ್ವಾತಿ, ಅದಕ್ಕೆ ಇನ್ನೊಂದು ಅರ್ಥ ಹುಟ್ಟಾಕಿ ಮನಸ್ಸಿಗೆ ಬಂದಾಗಿ ಸುದ್ದಿ ಮಾಡ್ತಾರೆ. ಅವ್ರು ಬರಲಿ, ನಾನೇ ಮಾತಾಡ್ತೀನಿ. ಸರ್, ನಿಮ್ಮ ಮಿಸ್ಸಸ್ ಮನೆ ಬಿಟ್ಟು ಹೋಗಿದ್ದಾರಂತೆ, ನಿಜನಾ? ಯಾರೇ ನಿಮ್ಗೆ ಹೇಳಿದ್ದು? ಯಾರು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು? ಆ ರೀತಿಯೆಲ್ಲ ಏನೂ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅಷ್ಟೇ. ಮತ್ತೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇತ್ತೀಚೆಗೆ ನಿಮ್ಮ ವರ್ತನೆಗಳಿಂದ ಅವ್ರು ಬೇಸತ್ತು ಮನೆ ಬಿಟ್ಟು ಹೋಗಿದ್ದಾರಂತೆ. ನೋಡಿ, ನನ್ನ ಆರ್ತಿಯವ್ರ ಮಧ್ಯೆ ಯಾವುದೇ ಜಗಳ ಆಗಲಿ ಮನಸ್ತಾಪ ಆಗಲಿ ಏನೂ ಇಲ್ಲ. ನಾವು ಚೆನ್ನಾಗೇ ಇದ್ದೀವಿ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಷ್ಟೇ. ನಮಗೆ ಬಂದಿರೋದು ರೈಟ್ ಇನ್ಫಾರ್ಮೇಷನ್. ನೀವು ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಯಾಕೆ ಅಂದರೆ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಏನ್ರಿ ಮಾತಾಡ್ತಿದ್ದೀರಾ? ಮನೆ ಬಿಟ್ಟು ಓಡೋಗಿದ್ದಾರೆ ಅಂದರೆ ಏನರ್ಥ? ಏನು ಅಂತ ನಮ್ಮನ್ನೇ ಕೇಳ್ತಿರಲ್ಲ ಸರ್. ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಓಡೋಗಿರೋದಕ್ಕೆ ಕಾರಣ ಏನು? ನೀವೊಂದು ಹುಡುಗಿನ ಕಿಡ್ನಾಪ್ ಮಾಡ್ತಿದ್ದೀರಾ ಅಂತ ತಾನೇ? ನಿಮಗೆ ಹೆಣ್ಣಿನ ಮೇಲಿರೋ ಮೋಹಕ್ಕೆ ಬೇಸತ್ತವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನ್ನ ಹೆಂಡತಿ ಬಗ್ಗೆ ಕೀಳಾಗಿ ಮಾತಾಡ್ತೀನಾ? ಹಾಂ, ನಾನೇನು ಇಲ್ಲಿ ಬನ್ನಿ ಅಂತ ನಿಮ್ಗೆ ಹೇಳಿದ್ನಾ? ಅಥವಾ ನನ್ನ ಹೆಂಡತಿ ಕಾಣೆಯಾಗಿದ್ದಾರೆ ಅಂತ ನಿಮ್ಗೆ ಏನಾದ್ರು ಹೇಳಿದ್ನಾ? ಯಾವನು ಇನ್ಫಾರ್ಮೇಷನ್ ಕೊಟ್ಟು ಅವನ ಹತ್ರ ಹೋಗಿ ಕೇಳೋ. ಮನೆಗೆ ಬಂದು ರಿಪೋರ್ಟರ್ ಮೇಲೆ ಕೈ ಮಾಡ್ತೀರೇನ್ರಿ? ನೋಡ್ತಾ ಇರಿ ನಿಮ್ಮನ್ನ ಹೆಂಗ್ ಬೀದಿಗೆ ಎಳಿತೀವಿ ಅಂತ. ಅದೇನು ಮಾಡ್ತೀಯ ಮಾಡ್ಕೊಳ್ಳೋ, ಹೋಗೋ. ನಿಮ್ಮ ಮೀಡಿಯಾದವ್ರು ನನ್ನ ಏನು ಮಾಡೋಕ್ಕಾಗಲ್ಲ. ಸೂರ್ಯ, ಏನು ಮಾತಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ನೋಡಿ, ನಿಮ್ಮನ್ನೆಲ್ಲ ಕೈ ಮುಗ್ದು ಕೇಳ್ಕೊತೀನಿ.
ನಾವು ಈಗಾಗಲೇ ಸಾಕಷ್ಟು ನೊಂದಿದ್ದೀವಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅಲ್ಲ ಮೇಡಮ್, ನಾವು ಇಲ್ಲದೆ ಇರೋ ವಿಷಯನ ಸೃಷ್ಟಿ ಮಾಡ್ಕೊಂಡು ಕೇಳ್ತಾ ಇದೀವ. ಇರೋ ವಿಷಯನ ಕೇಳಿದ್ರೆ ನಮ್ಮೆಲ್ಲ ಕೈ ಮಾಡಕ್ ಬರ್ತಾರೆ ಇವರು. ಕೈ ಮಾಡೋದಲ್ಲ, ಮಾತಾಡಕ್ಕೆ ನಾಲ್ಗೆ ಇರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಸೂರ್ಯ ಅವರೇ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ನೋಡಿವಾ, ನಿಮ್ಮ ಕೈ ಮುಗ್ದು ಕೇಳ್ಕೊಳ್ತೀವಿ, ಇಲ್ಲಿಂದ ಹೊರಟೋಗಿ ಪ್ಲೀಸ್. ಸರಿ, ನಾವು ಹೋಗ್ತೀವಿ. ಅವ್ರಿಗೆ ಪ್ರೆಸ್ ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡಿ. ನಡಿಯಾ. ಏನಾಗಿದೆ ಸೂರ್ಯ ಅವರೇ ನಿಮಗೆ? ಪ್ರೆಸ್ನವ್ರ ಮುಂದೆ ಹೀಗೆಲ್ಲ ಮಾತಾಡ್ತಾರಾ? ಇನ್ನೇನು ಮಾಡಬೇಕಾಗಿತ್ತು ಶೋಭಮ್ಮ? ಬಾಯಿಗೆ ಬಂದಾಗ ಮಾತಾಡ್ತಾರೆ, ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನನಗೂ ಒಂದು ತಾಳ್ಮೆ ಅಂತ ಇರುತ್ತೆ. ಯಾರೋ ಹೀಗೆ ಹೇಳಿ ಅಂತ ಹೇಳಿ ಕಳ್ಸಿದ್ದಾರೆ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಅದು ಯಾರು ಬರ್ತಾರೋ ಬರ್ಲಿ, ನಾನು ನೋಡ್ತೀನಿ. ನಾವು ಹತ್ರಕ್ಕೆ ಬಂದ್ರೆ ಸಹನೆ ಕಳ್ಕೊತಾರೆ ಅಂತಾರೆ. ಸೂರ್ಯನು ತನ್ನ ಸಹನೆ ಕಳ್ಕೊಂಡು ಮನೆಗೆ ಬಂದ ಮೀಡಿಯಾದವ್ರ ಮೇಲೆ ಕೈ ಮಾಡಿ ತನ್ನ ಅಂತಿಗೆ ತಾನೇ ದಾರಿ ಮಾಡಿಕೊಟ್ಟಿದ್ದಾನೆ. ಅವನಿಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ, ಮೀಡಿಯಾದವ್ರನ್ನ ಎದುರಾಕೊಂಡ್ರೆ ಏನಾಗುತ್ತೆ. ಹಾಗೆಲ್ಲ ಆಗಿದ್ಯಾ? ಒಳ್ಳೇದೇ ಆಯ್ತು. ಒಟ್ನಲ್ಲಿ ಸೂರ್ಯನ್ಗೆ ಅವನ ಗೌರವ, ಅವನ ಘನತೆಗೆ ಧಕ್ಕೆ ಬರಬೇಕು. ಅಲ್ಲಿಗೆ ಅವ್ರ ಸಂಸಾರ ಬೀದಿಗೆ ಬೀಳತ್ತೆ. ಬೀದಿಗೆ ಬರೋ ಹಾಗೆ ಮೀಡಿಯಾದವರೇ ಮಾಡ್ತಾರೆ. ಅವನು ಎದುರು ಹಾಕೊಂಡಿರೋದು ಸಾಮಾನ್ಯ ಜನಗಳನ್ನಲ್ಲ, ಪ್ರೆಸ್ನವ್ರನ್ನ ನೋಡ್ತಾ ಇರು. ಅವರೇ ಅವನ ಮಾನ ಮರ್ಯಾದೆನ ಮೂರು ಕಾದಿಗೆ ಬಿಕ್ರಿ ಮಾಡ್ತಾರೆ ರಸ್ತೆಗಳಲ್ಲಿ. ಹೇಳ್ರಿ, ಏನು ವಿಷಯ? ಸರ್, ಆದಿನ ಅರೆಸ್ಟ್ ಮಾಡಕ್ಕೆ ಆರ್ಯ ಹೋಗಿದ್ನಂತೆ ಸರ್. ಅಣ್ಣನ್ನೇ ಅರೆಸ್ಟ್ ಮಾಡಕ್ ಹೋಗಿದ್ನ ತಮ್ಮ? ಹೌದು ಸರ್, ಆದಿ ತಪ್ಪಿಸ್ಕೊಂಡ್ ಬಂದಿದ್ದಾನೆ. ಎಲ್ಲರೂ ಹೊರಗಡೆ ಹೋದ್ರೆ ಎಲ್ಲ ಆರ್ಯ ಅರೆಸ್ಟ್ ಮಾಡ್ತಾನೋ ಅಂತ ಹೆದರ್ ಕೂತಿದ್ದಾನೆ. ಹುಷಾರು ರೀ, ಯಾವುದೇ ಕಾರಣಕ್ಕೂ ಅವನು ಅರೆಸ್ಟ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಇಂಥ ಟೈಮ್ನಲ್ಲಿ ಆದಿತ್ಯ ಅರೆಸ್ಟ್ ಆಗೋಗ್ಬಿಟ್ರೆ ಆರ್ತಿನ ಕಿಡ್ನ್ಯಾಪ್ ಮಾಡಿರೋದೇ ಅವನು ಅನ್ನೋ ಥರ ಬಿಂಬಿತವಾಗತ್ತೆ, ಎಲ್ಲರೂ ನಂಬ್ತಾರೆ. ಯಾವುದೇ ಕಾರಣಕ್ಕೂ ಅದಾಗಬಾರ್ದು. ಸೂರ್ಯನೇ ಆರ್ತಿನ ಕಿಡ್ನ್ಯಾಪ್ ಮಾಡಿ ಎಲ್ಲೋ ಅಡಗಿಸಿಟ್ಟಿದ್ದಾನೆ ಅನ್ನೋ ಥರ ಆಗಬೇಕು. ಅಲ್ಲಿವರೆಗೂ ಆದಿತ್ಯ ಯಾವುದೇ ಕಾರಣಕ್ಕೂ ಅರೆಸ್ಟ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಡ್ಯಾಡ್, ಒಂದು ನಿಮಿಷ. ಆದಿತ್ಯ ಅರೆಸ್ಟ್ ಆಗಲಿ. ಅರೆಸ್ಟ್ ಆದ್ರೆ ನಮಗೆ ಪ್ಲಸ್ ಪಾಯಿಂಟ್. ಏನು ಹೇಳ್ತಾ ಇದೀಯಾ? ಆದಿ ಅರೆಸ್ಟ್ ಆದ್ರೆ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಆಗುತ್ತೆ. ಆ ಜಗಳ ಬೀದಿಗೆ ಬರತ್ತೆ. ಜನ ಚೀತು ಅಂತ ಉಗಿತಾರೆ. ಅದಕ್ಕಿಂತ ಹೆಚ್ಚಾಗಿ ನಾವೇ ಆದಿತ್ಯನ ಅರೆಸ್ಟ್ ಮಾಡ್ಸೋಣ. ನಾವೇ ಅವನ ಪರವಾಗಿ ಜನಗಳನ್ನ ಬಿಡೋಣ. ಆರ್ಯನ್ ಸ್ಟೇಷನ್ ಮುಂದೆ ಗಲಾಟೆ ಮಾಡ್ಸೋಣ. ಸೂರ್ಯನ ವಿರುದ್ಧ, ಆರ್ಯನ ವಿರುದ್ಧ ಘೋಷಣೆಗಳನ್ನ ಕೂಗ್ಸೋಣ. ತನ್ನ ಹೆಂಡತಿ ಹೆಸರಲ್ಲಿ ಮಗನನ್ನ ಬಲಿಪಶು ಮಾಡಿದ್ದಾನೆ ಅಂತ ಎಲ್ಲ ಕಡೆ ಗುಲ್ಲೆಪ್ಸೋಣ. ತನ್ನ ಸ್ವಾರ್ಥಕ್ಕೆ ಹೆಂಡತಿನೇ ಕಿಡ್ನಾಪ್ ಮಾಡಿಸಿ ಆ ಅಪವಾದನ ಮಗನ ಮೇಲೆ ಬರೋ ಥರ ಮಾಡಿದ್ದಾರೆ ಅಂತ ಇಡೀ ಕ್ಷೇತ್ರದ ಜನತೆಗೆ ಹೇಳಿದ್ರೆ ಸಾಕು ಡ್ಯಾಡ್. ಆ ಸೂರ್ಯ ಇನ್ನು ಯಾವತ್ತೂ ರಾಜಕೀಯಕ್ಕೆ ತಲೆನೇ ಹಾಕಲ್ಲ. ಮನೇಲೇ ಕೂತ್ಕೋತಾನೆ, ಕೊಳಿತಾನೆ ಡ್ಯಾಡ್, ಕೊಳಿತಾನೆ. ಅರೆಸ್ಟ್ ಮಾಡಿಸ್ಬಿಡ್ರಿ ಆದಿತ್ಯನ. ಸರ್, ಏನು ಹೇಳ್ತಾ ಇದ್ದೀರಾ? ನಾನು ಹೇಳ್ದಷ್ಟು ಮಾಡ್ರಿ. ಒಂದು ವೇಳೆ ಆರ್ಯ ಅರೆಸ್ಟ್ ಮಾಡದೇ ಇದ್ರೆ ನಮ್ಮ ಇನ್ಸ್ಪೆಕ್ಟರ್ ಇದಾನಲ್ಲ, ಅವ್ರಿಗೆ ಹೇಳಿ ಅರೆಸ್ಟ್ ಮಾಡಲಿ. ಸೂರ್ಯ ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಹೇಳಿ. ಮುಂದೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸರಿ ಸರ್. ಡ್ಯಾಡ್, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು, ಮಾಡ್ತೀರಾ? ಯಾಕೆ ಜಾಸ್ಮಿನ್ ಹೀಗೆ ಕೇಳ್ತಾ ಇದೆಯಾ? ಯಾವತ್ತರೂ ನೀ ಹೇಳಿದ ಮಾತಿಗೆ ನಾ ಇಲ್ಲ ಅಂತ ಹೇಳಿದ್ದೀನ? ಡ್ಯಾಡ್, ಅದು ಹಾಗಲ್ಲ. ಹೆಲ್ಪ್ ಅಂದರೆ ನನಗಲ್ಲ, ಅನನ್ಯಾಗೆ. ಅವಳಿಗೆ ಆ್ಯಡಿ ಕಾಂಟ್ಯಾಕ್ಟ್ ಸಿಗ್ದಿರಾ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವಳನ್ನ ಆ್ಯಡಿ ಮನೆಗೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅಷ್ಟೇ ತಾನೇ, ಹೋಗ್ಬಾ. ಅದಕ್ಕೆ ನನ್ನ ಪರ್ಮಿಷನ್ ಯಾಕೆ? ಡ್ಯಾಡ್, ನಾವು ಹೋಗ್ತಾ ಇರೋದು ಬರೀ ಆ್ಯಡಿ ನೋಡೋದಕ್ಕಲ್ಲ, ಅನನ್ಯ ಮದುವೆ ವಿಷಯ ಮಾತಾಡೋದಕ್ಕೆ. ನಾವು ಬೇರೆ ಚಿಕ್ಕೋರು, ಇಂಥ ವಿಚಾರಗಳನ್ನೆಲ್ಲ ದೊಡ್ಡವ್ರು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ? ಅದಕ್ಕೆ ನೀವು ನಮ್ಮ ಜೊತೆ ಬನ್ನಿ. ನಾನು ಜಾಸ್ಮಿನ್,
ನಿನ್ನ ಮದುವೆ ವಿಷಯ ಮಾತಾಡೋದಕ್ಕೆ ನಾನು ಬಂದರೆ ಕರೆಕ್ಟಾಗಿರುತ್ತೆ. ಆದರೆ ಅನನ್ಯನ ಮದುವೆ ವಿಷಯ ನಾನು ಹೇಗೆ ಮಾತಾಡಲಿ? ಅವಳ ಕಡೆ ಯಾರಾದರೂ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದು ಒಳ್ಳೇದಲ್ವಾ? ಇಲ್ಲ ಡ್ಯಾಡ್, ಅವಳಿಗೆ ತನ್ನವರು ಅಂತ ಯಾರೂ ಇಲ್ಲ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿಲ್ವಾ? ಇಷ್ಟು ಬೇಗ ಮರ್ತ್ಬಿಟ್ರಾ? ಪ್ಲೀಸ್ ನಾವೇ ಅವಳ ಮದುವೆನ ನಿಂತು ಮಾಡಬೇಕಲ್ವಾ? ಪ್ಲೀಸ್ ಡ್ಯಾಡ್, ಬನ್ನಿ ಹೋಗೋಣ. ಅದು ಹಾಗಲ್ಲಮ್ಮ. ಪ್ಲೀಸ್, ನೀವೇ ಹೇಳಿದ್ರಿ ನಾವೇ ಅವಳ ಮದುವೆ ನಿಂತು ಮಾಡೋಣ ಅಂತ. ಈಗ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ ನೀವು. ಸರಿ, ನೀ ಇಷ್ಟು ಹೇಳಿದ್ಮೇಲೆ ನನಗೂ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ. ನಿನ್ನಿಂದ ಒಂದು ಹುಡುಗಿಗೆ ಒಳ್ಳೇದಾಗತ್ತೆ ಅಂದರೆ ನಾನು ಯಾಕೆ ಬೇಡ ಅನ್ನಲಿ? ಬರ್ತೀನಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಈ ವಿಷಯ ನಾನು ಅನನ್ಯಾಗ ಹೋಗಿ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಈಗಲೇ ಹೋಗಿ ಹೇಳ್ತೀನಿ. ಚಕ್ರಿ, ಯಾಕೆ ನಗ್ತಾ ಇದೆಯಾ? ನನ್ನ ಮಾತು ನಿನಗೆ ತಮಾಷೆ ಅನ್ನಿಸ್ತಾ ಇದೆಯಾ ಅಥವಾ ನಾನು ನಿಂಗೆ ಜೋಕರ್ ಥರ ಕಾಣ್ತಾ ಇದ್ದೀನಿ? ಅಯ್ಯೋ, ಜೋಕರ್ ಅಲ್ಲ ಅಂಕಲ್, ಜೋಕ್ ಅನ್ನಿಸ್ತಾ ಇದೆ. ಏನೋ ನನ್ನ ಮಾತು ನಿನಗೆ ಜೋಕ್ ಅನ್ನಿಸ್ತಾ ಇದೆಯಾ? ಅಯ್ಯೋ, ನಿಮ್ಮ ಮಾತಲ್ಲ ಅಂಕಲ್, ನನ್ನ ಫ್ರೆಂಡು ಅಮೇರಿಕೆಯಿಂದ ಕಳಿಸಿರೋ ಮೆಸೇಜ್ ನೋಡಿ ನಗು ಬಂತು ಅಷ್ಟೇ. ಏನು ಮೆಸೇಜ್ ಅದು? ಅದು ನಾಳೆ ಯಾವುದೋ ದೊಡ್ಡ ಚಂಡಮಾರುತ ಬೀಸೋದಿದೆಯಂತೆ. ನಾನು ಇನ್ನೂ ಅಮೇರಿಕಾದಲ್ಲೇ ಇದ್ದೀನಿ ಅಂತ ಅಂದ್ಕೊಂಡು ಯಾವ್ದಾದ್ರು ಸೇಫ್ ಆಗಿರೋ ಜಾಗಕ್ಕೆ ಹೋಗಿ ಸೇರ್ಕೊಳ್ಳಪ್ಪ ಅಂತ ಮೆಸೇಜ್ ಕಳಿಸಿದ್ದಾನು. ಒಳ್ಳೆ ಮೇಲಿರೋ ಕನ್ಸರ್ನಿಂದ ಮೆಸೇಜ್ ಕಳಿಸಿದ್ದಾನೆ. ಅದ್ರಲ್ಲಿ ನಗುವಂಥದ್ದೇನಿದೆ? ಹೌದು, ನಗುವಂಥದ್ದೇನಿಲ್ಲ. ಆದರೆ ಯಾರ್ದೋ ಒಬ್ರು ಫ್ಯೂಚರ್ ನೆನೆಸ್ಕೊಂಡು ನಗು ಬಂತು. ನಾಳೆ ನಿಮಗೆ ಗೊತ್ತಾಗುತ್ತೆ ಯಾಕೆ ನಗು ಅಂತ. ನೀನು ಮೆಸೇಜ್ ನೋಡಿ ಹೇಳ್ತಾ ಇದೆಯೋ ಅಥವಾ ಮುಳುಕಾಯಿ ಕಳ್ಳ ಅಂದರೆ ನೀವ್ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ನಾನು ಅಮೆರಿಕಾದಲ್ಲಿಲ್ಲ, ತುಂಬ ಸೇಫ್ ಆಗಿರೋ ಜಾಗದಲ್ಲಿ ಇದ್ದೀನಿ ಅಂತ ಅವ್ನಿಗೆ ಹೇಗೆ ಗೊತ್ತಾಗಬೇಕು? ಜೇನ್ ಗೂಡು ಥರ ಇರೋ ಮನೆಯಲ್ಲಿ ಜೇನ್ ಥರ ಇದ್ದೀನಿ ನಾನು. ಮಾಜಿ ಎಮ್ಮೆಲ್ಯೆ ಸೂರ್ಯ ಅವರ ಪತ್ನಿ ಸೂರ್ಯ ಅವರು ಒಂದು ಹುಡುಗಿನ ಕಿಡ್ನಾಪ್ ಮಾಡಿಸಿದ್ದು ಹಾಗೂ ಭ್ರಷ್ಟಾಚಾರದಲ್ಲಿ ಒಳಗಾಗಿದ್ದಕ್ಕಾಗಿ ಅವ್ರ ಮನನೊಂದು ಅವ್ರ ಜೊತೆ ಜಗಳ ಆಡಿ ಮನೆ ಬಿಟ್ಟು ಓಡೋಗಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಒಬ್ಬ ಅಮಾಯಕ ಹುಡುಗಿ ಕಿಡ್ನಾಪ್ಗೆ ಎಕ್ಸ್-ಎಮ್ಎಲ್ಎ ಸೂರ್ಯ ರಾಜಶೇಖರ್ ಅವರ ಕೈವಾಡ ಇದೆ ಅಂತ. ಅದಕ್ಕೆ ಸೂರ್ಯ ಅವರ ಹೆಂಡತಿ ಆರ್ತಿ ಅವರು ಮನೆ ಬಿಟ್ಟು ಓಡೋಗಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಇನ್ನೂ ನಿಗೂಢವಾಗೇ ಇದೆ. ನೋಡಿದ್ದೇನೆ ಶಶು, ಆರ್ತಿ ಸೂರ್ಯನ್ ಬಿಟ್ಟು ಓಡೋಗಿದ್ದಾಳಂತೆ. ಹೌದತ್ತೆ, ಸೂರ್ಯನ ಜೊತೆ ಆರ್ತಿ ಇಲ್ಲ ಅನ್ನೋದನ್ನ ಇಟ್ಕೊಂಡು ಈ ರೀತಿ ಸುದ್ದಿ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು, ಆರ್ತಿ ಕಾಣೆ ಆಗಿರೋದಂತೂ ಸತ್ಯ. ಏನೋ ಒಂದು ಒಟ್ಟಿನಲ್ಲಿ ಸೂರ್ಯನ ಜೀವನದಲ್ಲಿ ಚಂಡಮಾರುತ ಇತ್ತಲ್ಲ, ಅಷ್ಟೇ ಸಾಕು. ಚಂಡಮಾರುತ ಎಲ್ಲೋ ಬೀಸ್ತು ಅಂತ ಖುಷಿ ಪಡಬೇಡಿ ಆಂಟಿ. ಚಂಡಮಾರುತ ಎಲ್ಲಿ ಬೀಸುತ್ತೋ ಅದ್ರ ಅಕ್ಕಪಕ್ಕನೂ ಆದಷ್ಟು ಬೇಗ ಹರಡುತ್ತೆ. ಒಂದ್ಸಾರ್ತಿ ಚಂಡಮಾರುತಕ್ಕೆ ಸಿಕ್ಕಾಕೊಂಡ್ರೆ ಮನೆ ಮನಸ್ಸು ಎಲ್ಲ ಧೂಳಿಪಟ ಆಗೋದಂತೂ ಗ್ಯಾರಂಟಿ. ಮನೆ ಓಕೆ, ಈ ಮನಸ್ಸು ಅಂದಿಯಲ್ಲ ಅದೇನಪ್ಪ, ನನಗೆ ಅರ್ಥ ಆಗಲಿಲ್ಲ. ಓ, ಮನಸ್ಸು ಅಂದ ನಾನು. ಅಲ್ಲ, ಅದೇನು ಹೇಳಕ್ ಬಂದೆ ಅಂದರೆ ಮನೆ ಮಠ ಯಾವುದು ಉಳಿಯಲ್ಲ, ಎಲ್ಲ ನಿರ್ನಾಮ ಆಗೋಗುತ್ತೆ ಅಂತ ಹೇಳಕ್ ಬಂದೆ. ಮನಸ್ಸು ಅಂತ ಕೇಳಿಸ್ತಾ ನಿಮಗೆ? ಏನೋ ಒಂದು ಕೇಳಿಸ್ತು ಬಿಡಪ್ಪ, ನಿನ್ನ ಹತ್ರ ಯಾರು ಮಾತಾಡ್ತಾರೆ? ಅಂಕಲ್, ನೀವು ಹುಷಾರು. ಆದಷ್ಟು ಬೇಗ ಸೇಫ್ ಆಗಿರೋ ಜಾಗಕ್ಕೆ ಸೇರ್ಕೊಂಡ್ಬಿಡಿ. ನಂತರ ಏನೂ ಇಲ್ಲ ಶಿಶು, ಇವ್ನ ಮಾತು ತಳ ಬುಡ ಏನೂ ಇರಲ್ಲ. ಇವನ ಮಾತಿಗೆ ತಳ ಬುಡ ಎಲ್ಲ ಇರುತ್ತೆ, ಆದರೆ ನಮಗದು ಅರ್ಥ ಆಗಲ್ಲ ಅಷ್ಟೇ. ಒಂದಂತೂ ಗ್ಯಾರಂಟಿ, ನಾಳೆ ಇವನಿಂದ ನಮಗೆ ದೊಡ್ಡ ತೊಂದರೆ ಕಾದಿದೆ. ಅದಕ್ಕೆ ಮುಂಚೆ ಅವನು ಯಾರು ಇಲ್ಲಿಗೆ ಏನಕ್ಕೆ ಬಂದಾನೆ ಅಂತ ನಾವು ತಿಳ್ಕೊಳ್ಳೇಬೇಕು. ಹೇಗೆ ತಿಳ್ಕೊತ್ಯಾ? ಹೇಗೆ ತಿಳ್ಕೊಳಕ್ ಸಾಧ್ಯ ಹೇಳು? ಈ ಕಿರಾತಕನ್ನ ನಿನ್ನ ಮಗಳು ಇಂದ್ರ ಚಂದ್ರ ಅಂತ ಅನ್ಕೊಂಬಿಟ್ಟಿದ್ದಾಳೆ. ಅವ್ನು ಏನೇ ಹೇಳಿ ತಲೆ ಆಡಿಸ್ತಾಳೆ. ನೀನೇ ನೋಡ್ದಿಯಲ್ಲ,
ನೀನು ಹುಷಾರಿಲ್ಲ ಅಂತ ಒಂದು ಸುಳ್ಳು ಹೇಳಿದ್ವಪ್ಪ, ಅಷ್ಟಕ್ಕೆ ನಿನಗೆ ಉಪ್ಪು ಖಾರ ಇಲ್ದಿರೋ ಊಟ ಮಾಡಿಸೋ ಸ್ಥಿತಿಗೆ ತಂದ್ಬಿಟ್ಟ. ಹಾಗಂತ ನಾವು ಸುಮ್ಮನೆ ಕೂತ್ರಕ್ಕಾಗತ್ತಾ ಅತ್ತೆ? ಇನ್ನೇನು ಮಾಡ್ತೀಯಪ್ಪ? ಏನು ಮಾಡ್ತೀಯ ಹೇಳು? ನೀನು ಮಗಳು ಎಲ್ಲಿ ತನಕ ಇವನನ್ನು ನಂಬ್ತಾಳೋ ಅಲ್ಲಿ ತನಕ ನಾವೇನೇ ಮಾಡಿದ್ರು ವೇಸ್ಟೇ. ಆದರೆ ಒಂದು ಮಾಡ್ಬೋದು ಕಣ, ಚಕ್ರಿಗೂ ಮತ್ತೆ ಜಾಸ್ಮಿನ್ಗೂ ಮಧ್ಯದಲ್ಲಿ ಮನಸ್ತಾಪ ತರಬೇಕು. ಆಗ ನೋಡು ಜಾಸ್ಮಿನು ತಾನಾಗಿ ಅವನಿಂದ ದೂರ ಆಗ್ತಾನೆ. ಆಗ ಈ ಚಕ್ರಿಯನ್ನು ಚೆಂಡದೆ ಈ ಮನೆಯಿಂದ ಹೊರಗಡೆ ಹಾಕ್ಬೋದು. ಏನಂತೀಯ? ಕರೆಕ್ಟ್, ಇದೇ ಸರಿಯಾದ ಐಡಿಯಾ. ಅವರಿಬ್ಬರ ಮಧ್ಯ ಮನಸ್ತಾಪ ತಂದರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ದಿಸ್ ಇಸ್ ದ ರೈಟ್ ಐಡಿಯಾ.